ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮೆಲ್ಲರಿಗಾಗಿ ಸಿದ್ಧಪಡಿಸಿದ ಕಾರ್ಯಕ್ರಮ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ನಿಯೋಜನೆ ಮಾಡಿದಂಥವನು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಆ ಶ್ರೀನಿವಾಸನನ್ನು ಮನಸಾ ಸ್ಮರಣೆಯನ್ನು ಮಾಡೋಣ. ಆ ಶ್ರೀನಿವಾಸ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ. ಅಂಥ ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಅಮೋಘವಾದ ಜ್ಞಾನ ಸಂಪತ್ತು ಅಂದರೆ ಅದು ಶ್ರೀಮದ್ ಭಗವದ್ಗೀತಾ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡುವಂತೆ ಚತ್ವಾರಸ್ತು ಗಕಾರಾಹ ಮುಖ್ಯಾಹ, 4 ಗಕಾರಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೆಯ ಗಕಾರವೇ ಗೋವಿಂದ, ಆತನೇ ಶ್ರೀನಿವಾಸ. ಅನಂತರದಲ್ಲಿ ಗೋವಿಂದ, ಆನಂತರದಲ್ಲಿ ಗಂಗಾ, ಅನಂತರದಲ್ಲಿ ಮತ್ತೊಂದು ಗಕಾರ ಗೋವು, ಆನಂತರದಲ್ಲಿ ಭಗವಂತನಾದ ಶ್ರೀನಿವಾಸನನ್ನು ನೆನಪು ಮಾಡಿಕೊಳ್ಳೋದಕ್ಕೆ, ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂಥದ್ದು ಗಂಗಾದಿ ನದಿಗಳ ಸ್ನಾನ. ಆದ್ದರಿಂದ ಗಂಗೆ, ಆನಂತರ ಗಂಗೆಯಲ್ಲಿ ಮಿಂದ ವ್ಯಕ್ತಿಗಳು ಗೋವಿನ ಸೇವೆಯನ್ನು ಮಾಡ್ತಾ ಆ ಗೋಕ್ಷೀರವನ್ನು ಭಗವಂತನ ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಿ, ಆನಂತರದಲ್ಲಿ ಮತ್ತೊಂದು ಅಂತಿಮವಾದ ಗಕಾರ ಅದು ಭಗವದ್ಗೀತಾ. ಆ ಗೀತೆಯನ್ನು ಪಾನ ಮಾಡಿದರೆ ನಿಶ್ಚಿತವಾಗಿ ಮೋಕ್ಷವನ್ನು ಪಡೆಯುತ್ತೇವೆ. ಆದ್ದರಿಂದ ಜಗತ್ತಿನ ಅತ್ಯದ್ಭುತವಾದ ಗ್ರಂಥಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪ್ರಪ್ರಥಮವಾಗಿ ಕುಳಿತುಕೊಂಡ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಗೀತಾಶಾಸ್ತ್ರಮಿದಂ ಪುಣ್ಯಂ, ಗೀತಾಶಾಸ್ತ್ರ ಅನ್ನೋದು ಅತ್ಯಂತ ಪುಣ್ಯಕರವಾದಂಥ ಶಾಸ್ತ್ರ. ಇದನ್ನು ಪಠನ ಮಾಡಿದಂಥ ವ್ಯಕ್ತಿಗೆ ಪುನರ್ಜನ್ಮ ನ ವಿದ್ಯತೆ ಅಂತಾರೆ. ಮತ್ತೊಂದು ಜನ್ಮವೇ ಇಲ್ಲ ಅಂತ ತಿಳಿಸ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ. ಆದ್ದರಿಂದ ಸಮಸ್ತ ಶಾಸ್ತ್ರಗಳ ಸಾರಭೂತವಾದದ್ದು ಭಗವದ್ಗೀತೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಮಹಾಭಾರತ ಸಕಲ ಸರ್ವೋತ್ತಮವಾದ ಗ್ರಂಥ. ಆದರೆ ಅದರಲ್ಲಿರೋ ಶ್ಲೋಕಗಳು 1,00,000 ಶ್ಲೋಕ. 1,00,000 ಶ್ಲೋಕವನ್ನು ಪಾರಾಯಣ ಮಾಡೋದು ಹೇಗೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವು? ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ, ಅದೆಲ್ಲದರ ಸಾರವನ್ನು ತೆಗೆದು 700 ಶ್ಲೋಕಗಳಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ಟ. ಮತ್ತೊಂದು ವಿಷ್ಣು ಸಹಸ್ರನಾಮವನ್ನು ನೀಡಿದ್ದಾನೆ. ಒಂದು ಸ್ವತಃ ತಾನೇ ಹೇಳಿದ್ದೂ ಭಗವದ್ಗೀತೆ, ಮತ್ತೊಂದು ಭೀಷ್ಮರ ಒಳಗಡೆ ಅಂತರ್ಯಾಮಿಯಾಗಿ ಕುಳಿತುಕೊಂಡು ಅದೇ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರ ಮುಖಾಂತರ ಉದ್ಗಿರಣ ಮಾಡಿಸಿದ್ಯಾರು ಅಂದರೆ ಭಗವಂತನಾದ ಕೃಷ್ಣ. ಆದ್ದರಿಂದ ಜ್ಞೇಯಂ ಪಾಠ್ಯಂಚ ತದ್ವಯಂ, ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಜೊತೆಗೆ ಜ್ಞೇಯಂ, ಇದರ ಅರ್ಥವನ್ನು ತಿಳಿದುಕೊಳ್ಬೇಕು. ಈ ದೃಷ್ಟಿಯಿಂದ ಭಗವಂತನೇ ಈ ಮಾತುಗಳನ್ನು ಹೇಳಿರೋದರಿಂದ ಆ ಭಗವಂತನೇ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಗೆ ತಾನ ಮನಸ್ಸಿನಲ್ಲಿ ಪ್ರೇರಣೆಯನ್ನು ನೀಡಿದ. ಅವನ ಪ್ರೇರಣೆಗೆ ಅನುಸಾರವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತು. ಭಗವದ್ಗೀತೆಯ ವಾಚನದಲ್ಲಿ ನಾವು ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಆ ಶ್ಲೋಕಗಳನ್ನು ನಿಮ್ಮ ಮನೆಯಲ್ಲಿ ಕುಳಿತಂಥ ನೀವು ಪುಸ್ತಕಗಳನ್ನು ತೆರೆದಿಟ್ಕೊಂಡು ನಾವು ಹೇಳಿಕೊಟ್ಟು ಕೂಡಲೇ ನೀವು ಮತ್ತೆ ಪುನರುಚ್ಚಾರವನ್ನು ಮಾಡ್ತಾ ಸ್ಫುಟವಾಗಿ ಶ್ಲೋಕಗಳನ್ನು
ಓದೋದಕ್ಕೆ ಕಲಿಬೋದು. ಅನಂತರದಲ್ಲಿ ಆ ಶ್ಲೋಕಗಳ ಭಾವಾರ್ಥವನ್ನು ಪ್ರಸಿದ್ಧರಾದ ವಿದ್ವಾಂಸರ ಮುಖಾಂತರವಾಗಿ ಪ್ರವಚನವನ್ನು ಮಾಡಿಸ್ತಾರೆ. ಆ ಶ್ಲೋಕಗಳ ಭಾವಾರ್ಥವನ್ನೂ ತಿಳ್ಕೊಳ್ಬೋದು. ಹೀಗೆ ವಾಚನ ಮತ್ತು ಪ್ರವಚನಗಳ ಮುಖಾಂತರವಾಗಿ ನಾವು ನಮ್ಮ ಜೀವನವನ್ನು ಹದ ಮಾಡಿಕೊಳ್ಳೋದಕ್ಕೆ ತಿರುಮಲ ತಿರುಪತಿ ದೇವಸ್ಥಾನ ಅತ್ಯಂತ ಉತ್ತಮವಾದ ಕೆಲಸವನ್ನು ನಡೆಸ್ತಾ ಇದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮಗಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಆರಂಭದಲ್ಲಿ ಇವತ್ತಿನ ದಿನ ನಾವು ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಮೊದಲು ಮಾಡ್ತೇವೆ. ಅನಂತರದಲ್ಲಿ ಆಚಾರ್ಯ ಪುರುಷರು ಇದರ ವ್ಯಾಖ್ಯಾನವನ್ನು ನಡೆಸ್ತಾರೆ. ಮತ್ತೆ ಕೃಷ್ಣಾರ್ಪಣವನ್ನು ನಾವು ಹೇಳೋಣ. ಇದೀಗ ತಮ್ಮೆಲ್ಲರಿಗೂ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮೂಲಕವಾಗಿ ಆದರವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಅಥ ಅಷ್ಟಮೋಧ್ಯಾಯ. ಈಗ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಮೊದಲು ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಗುರುವಿನ ಅನುಗ್ರಹವಾದರೆ ಮುಂದೆ ಎಲ್ಲವೂ ಸುಗಮವಾಗಿ ಜರುಗುತ್ತೆ. ಆದ್ದರಿಂದ ಗುರುಗಳ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮನೆಯಲ್ಲಿ ಕೂತವರು ಹೇಳಬೇಕು. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಇದೀಗ 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಮನೆಯಲ್ಲಿ ಕುಳಿತಂಥ ಎಲ್ಲರೂ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ. ಆ ಪಾರಾಯಣದಿಂದ ಏನು ಪುಣ್ಯ ಪ್ರಾಪ್ತಿಯಾಗತ್ತೆ, ಆ ಪುಣ್ಯದಿಂದ ನಮ್ಮ ಕ್ಲೇಶಗಳನ್ನು ಪರಿಹಾರ ಮಾಡುವಂಥ ಶ್ರೀನಿವಾಸನಲ್ಲಿ ಕೇಳ್ಕೊಳ್ಬೇಕು. ಅದಕ್ಕೆ ಒಂದು ಮಾಧ್ಯಮ ಸಂಕಲ್ಪ. ಆ ಸಂಕಲ್ಪವನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲಿರುವ ಎಲ್ಲರೂ ಕೂಡ ನೀವು ಆ ಸಂಕಲ್ಪವನ್ನು ಮಾಡಬೇಕೀಗ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ
भक्तिवैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थम् श्रीगोपालकृष्णप्रीत्यर्थम् श्रीमद्भगवद्गीतायाः श्रीमद्भगवद्गीतायाः अष्टमोऽध्यायान्तर्गत श्लोकपारायणम् श्लोकपारायणम् तथा भगवद्गीता प्रवचनश्रवणञ्च ಕರಿಷ್ಯಾಮಹೇ. ಭಗವಂತನಾದ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ನೆರವೇರಿಸೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಪುರಾಣಗಳ ಕರ್ತೃ, ಸಕಲ ಸೂತ್ರಗಳ ನಿರ್ಮಾತೃ, ಸಕಲ ವಿಧವಾದ ಪುರಾಣಗಳನ್ನು ಉಪದೇಶ ಮಾಡಿದ ಮಹಾಮುನಿಗಳು ವೇದವ್ಯಾಸರು. ಅವರ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದೀವಿ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ಮಾಡಿದ್ದೇವೆ. ಈ ಶ್ಲೋಕಗಳ ಭಾವಾರ್ಥವನ್ನು, ಇದರ ಕುರಿತಾದ ಪ್ರವಚನವನ್ನು ಕೇಳುವ ಸುಯೋಗ ನಮಗೆ ಒದಗಿ ಬಂದಿದೆ. ಆಚಾರ್ಯರು ಈ ಶ್ಲೋಕಗಳ ಭಾವಾರ್ಥವನ್ನು, ಪ್ರವಚನವನ್ನು ನಡೆಸಿಕೊಡ್ತಾರೆ. ನಾವು ಭಕ್ತಿಯಿಂದ ಆ ಪ್ರವಚನವನ್ನು ಆಲಿಸೋಣ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯ ಅಂಗಭೂತವಾಗಿ ನಾವು 8ನೇ ಅಧ್ಯಾಯವಾದಂತಹ ಅಕ್ಷರ ಬ್ರಹ್ಮಯೋಗದಲ್ಲಿನ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿಕೊಳ್ತಾ ಇದ್ದೇವೆ. ಪರಮಾತ್ಮ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾ ಹಿಂದಿನ ಶ್ಲೋಕದಲ್ಲಿ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ ಎನ್ನುವ 13ನೆಯ ಶ್ಲೋಕದಲ್ಲಿ ಉತ್ತರವನ್ನು ನೀಡಿದ. ಜೀವ ತಾನು ತನ್ನ ಶರೀರವನ್ನು ಬಿಡುವಾಗ, ಅಂದರೆ ಮುಕ್ತಿಯೋಗ್ಯನಾದಂತಹ ಜೀವನು ತನ್ನ ಶರೀರವನ್ನು, ಚರಮ ಶರೀರವನ್ನು ಬಿಡುವಾಗ ಓಂಕಾರವನ್ನು ಉಚ್ಚಾರಣೆ ಮಾಡುತ್ತಾ ಓಂಕಾರ ಪ್ರತಿಪಾದ್ಯನಾದಂತಹ ಆ ವಿರಾಟ್ ರೂಪಿ ನಾರಾಯಣನನ್ನು ಸ್ಮರಣೆ ಮಾಡುತ್ತಾ ತಾನು ಶರೀರವನ್ನು ಬಿಡಬೇಕು. ಹಾಗೆ ಬಿಟ್ಟವನು ಪರಮಗತಿಯಾದಂತಹ ಮೋಕ್ಷವನ್ನು ಪಡಿತಾನೆ ಎಂಬುದಾಗಿ ಪರಮಾತ್ಮ ತಾನು ತಿಳಿಸಿದ. ಇಲ್ಲಿ ನಾವು ಓಂಕಾರದ ಮಹಾತ್ಮ್ಯವನ್ನು ಕೂಡ ತಿಳಿದುಕೊಂಡಿವಿ. ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಪ್ರಣವ ಸರ್ವವೇದೇಶು. ತನ್ನ ವಿಭೂತಿ ರೂಪಗಳನ್ನು ಹೇಳುತ್ತಾ ಪರಮಾತ್ಮ ಓಂಕಾರ ಇದು ನನ್ನ ವಿಭೂತಿ ರೂಪದ ಇದು ತಾಣವಾಗಿದೆ, ಆಶ್ರಯವಾಗಿದೆ, ನನ್ನ ಒಂದು ವಿಭೂತಿ ರೂಪ ಓಂಕಾರದಲ್ಲಿದೆ ಅಂತ ಪರಮಾತ್ಮ ತಿಳಿಸ್ತಾನೆ. ಇನ್ನೊಂದು ಕಡೆಗೂ ಹೇಳ್ತಾರೆ, ವೇದಾ ಪುರುಷ ಸೂಕ್ತಗಾಹ. ಸಮಸ್ತ ವೇದವಾಂಗ್ಮಯ, ಅಪೌರುಷೇಯ ಸಮಸ್ತ ವೇದವಾಂಗ್ಮಯೂ ಕೂಡ ಓಂಕಾರದ ಅರ್ಥವಾಗಿದೆ. ಅಂದರೆ ಓಂಕಾರ ಇದು ಪರಮಾತ್ಮನನ್ನೇ ಹೇಳಿಕೊಡುತ್ತದೆ. ವೇದಾಂತದಲ್ಲೂ ಒಂದು ಮಾತುಗಳನ್ನು ಹೇಳ್ತಾರೆ, ಓಂಕಾರ ಪ್ರತಿಪಾದ್ಯ ಆ ಪರಮಾತ್ಮನೇ. ಓಂಕಾರ ಪ್ರತಿಪಾದ್ಯ ಪರಮಾತ್ಮನೇ ಆದ ಮೇಲೆ ಓಂಕಾರದಿಂದ ಬಂದಂತಹ ಎಲ್ಲ ವೇದಗಳಿಂದಲೂ ಕೂಡ ಪರಮಾತ್ಮನೇ ಪ್ರತಿಪಾದ್ಯನಾಗುತ್ತಾನೆ ಅಂತ ಆ ಓಂಕಾರದ ವೈಶಿಷ್ಟ್ಯವನ್ನು ಹಾಗೂ ಆ ಓಂಕಾರ ಪ್ರತಿಪಾದ್ಯನಾದಂತಹ ಪರಮಾತ್ಮನ ವಿಷಯಕವಾಗೂ ತಿಳಿಸ್ತಾರೆ. ಹೀಗೆ ಪರಮಾತ್ಮ 13ನೆಯ ಶ್ಲೋಕದಲ್ಲಿ ಈ ವಿಷಯಗಳನ್ನು ತಿಳಿಸಿದ ಮೇಲೆ ಪರಮಾತ್ಮ ಮುಂದೆ 14ನೆಯ ಶ್ಲೋಕವನ್ನು ಹೀಗೆ ಹೇಳ್ತಾ ಇದ್ದಾನೆ. ಅನನ್ಯಚೇತಾ ಸತತಂ ಯೋಮಾಂ ಸ್ಮರತಿ ನಿತ್ಯಶಃ
ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ಅಂತಕಾಲೇ ಮತ್ಸ್ಮರಣಂ ನಿತ್ಯಾಭ್ಯಾಸವತಃ ಏವ ಭವತಿ ನಾಣ್ಯಥೇತಿ ಸ್ಪಷ್ಟಮಾಹ. ಈ ಶ್ಲೋಕವನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅಂತಕಾಲದಲ್ಲಿ ಯಾವನು ನಿತ್ಯಾಭ್ಯಾಸವನ್ನು ಇಟ್ಟುಕೊಳ್ತಾನೋ ಅಂತಹವನಿಗೆ ಮಾತ್ರ ಆ ಪರಮಾತ್ಮನ ಸ್ಮರಣೆ ಬರ್ತದೆ. ಇದೇ ವಿಷಯವನ್ನು ಕೂಡ ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಕೊನೆ ಗಳಿಗೆಯಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ತೇನೆ ಅಂತಂದರೆ ಹಾಗೆ ಸ್ಮರಣೆ ಬರುವುದಿಲ್ಲ. ನಾವು ಕೂತಾಗ ನಿಂತಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪರಮಾತ್ಮನನ್ನು ಸ್ಮರಿಸಿ ಅದು ಕೂಡ ಅನೇಕ ಜನ್ಮದ ವರೆಗೂ ಕೂಡ ಅಭ್ಯಾಸವಾದ ಮೇಲೆ ಮಾತ್ರ ಕೊನೆಯ ಕಾಲದಲ್ಲಿ ನಮಗೆ ಆ ಪರಮಾತ್ಮನ ಸ್ಮರಣೆ ಅಂತ ಅನ್ನೋದು ಬರುವ ಸಾಧ್ಯತೆ ಇದೆ. ಹೀಗಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಹಾಗೆಯೇ ಅನೇಕ ಪೂಜೆಗಳ ಕಥೆಯಲ್ಲೂ ಕೂಡ ಪರಮಾತ್ಮ ತಿಳಿಸ್ತಾನೆ. ಇಂತಹ ಸತ್ಯನಾರಾಯಣ ವ್ರತವನ್ನು ಮಾಡಿರಿ, ಅನಂತ ಪದ್ಮನಾಭ ವ್ರತವನ್ನು ಮಾಡಿರಿ, ಈ ರೀತಿಯಾಗಿ ವ್ರತಗಳನ್ನು ಹೇಳ್ತಾ ಈ ವ್ರತದ ಫಲ ಏನಾಗ್ತದೆ ಅಂತಂದರೆ ಅಂತೆ ಮತ್ ಸ್ಮರಣಂ ಲಭೇತ್ ಅಂತ ಪರಮಾತ್ಮ ತಿಳಿಸ್ತಾನೆ. ಅಂದರೆ ವ್ರತಗಳ ನಿಜವಾದ ಫಲ ಏನು? ವ್ರತ ಎಂತಹ ಫಲವನ್ನು ಕೊಡ್ತದೆ ಅಂತಂದರೆ, ಏನೋ ವ್ರತವನ್ನು ಮಾಡಿದ್ವಿ, ನಮ್ಮ ಮನೆಯಲ್ಲಿ ಸಂಪತ್ತು ಬೆಳೀತು, ಇದು ವ್ರತದ ಫಲವಾಗುವುದಿಲ್ಲ. ಮತ್ತೊಂದು ಸಲ ಜನ್ಮವನ್ನು ಪಡೆಯದಿರುವುದೇ ವ್ರತದ ಫಲವಾಗಬೇಕು. ಅದು ಕೂಡ ಮೋಕ್ಷವನ್ನು ಪಡೆಯಬೇಕು, ಅದೇ ವ್ರತದ ಫಲವಾಗಿರಬೇಕು. ಅದೇ ನಿಜವಾದಂತಹ ವ್ರತ, ಅದೇ ನಿಜವಾದಂತಹ ಉಪವಾಸವಾಗ್ತದೆ. ಹೀಗಾಗಿ ಪರಮಾತ್ಮ ಅಂತಹದ್ದೇ ಆದಂತಹ ಫಲಗಳನ್ನ ಪರಮಾತ್ಮ ತಾನು ತಿಳಿಸ್ತಾನೆ. ವಿಚಿತ್ರ ಅಂದರೆ ಪ್ರಾಯಶಃ ಒಂದು 7-8 ಶ್ಲೋಕಗಳಿಂದಲೂ ಕೂಡ ಪರಮಾತ್ಮ ಕೊನೆಯ ಪ್ರಶ್ನೆಗೇನೆ ಉತ್ತರವನ್ನು ನೀಡ್ತಾ ಬರ್ತಾ ಇದ್ದಾನೆ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸ್ತ್ರೀತಾತ್ಮಭಿಃ ಅನ್ನುವ ಶ್ಲೋಕಕ್ಕೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಬರ್ತಾ ಇದ್ದಾನೆ. ಹಿಂದಿನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪರಮಾತ್ಮ ಸರಳವಾಗಿ ಉತ್ತರವನ್ನು ನೀಡಿಬಿಟ್ಟ. ಆ ಪ್ರಶ್ನೆಗೆ ಉತ್ತರವೂ ಕೂಡ ಮುಗಿದು ಹೋಗಿ ಅನೇಕ ಶ್ಲೋಕಗಳು ಕಳೆದು ಹೋದವು. ಆದರೆ ಕೊನೆಯ ಶ್ಲೋಕಕ್ಕೆ ಪರಮಾತ್ಮ ಎಷ್ಟು ಉತ್ತರಗಳನ್ನು ನೀಡಿದರೂ ಕೂಡ ವಿಷಯ ಮುಗಿತಾ ಇಲ್ಲ. ಯಾಕೆ ಅಂತಂದರೆ, ಜೀವ ತಾನು ಬದುಕಿರುವಾಗ ಬೇಕಾದಷ್ಟು ಸಂಪಾದನೆ ಮಾಡ್ತಾನೆ, ಅನೇಕ ಅಧಿಕಾರಗಳನ್ನು ಬಳಸ್ತಾನೆ, ದೊಡ್ಡ ದೊಡ್ಡ ಹುದ್ದೆ ಉದ್ಯೋಗವನ್ನು ಮಾಡ್ತಾನೆ. ಜೀವ ಎಷ್ಟೆಷ್ಟೋ ಭೋಗಗಳನ್ನು ಅನುಭವಿಸ್ತಾನೆ. ಇಷ್ಟೆಲ್ಲ ಮಾಡಿದ ಜೀವ ಎಷ್ಟೆಷ್ಟೋ ಜನ್ಮಗಳಿಂದ ಇಷ್ಟೆಲ್ಲ ಭೋಗ ಉದ್ಯೋಗ ಅಧಿಕಾರ ಎಲ್ಲವನ್ನೂ ದರ್ಪ ಎಲ್ಲವನ್ನೂ ಅನುಭವಿಸಿದಂತಹ ಜೀವ ತಾನು ಮರಣ ಹತ್ತಿರ ಮಾತ್ರ ನಿರುತ್ತರನಾಗಿಬಿಡ್ತಾನೆ. ಮರಣ ಒಂದು ಪ್ರಶ್ನಾರ್ಥಕವಾಗಿ ಬಿಡ್ತದೆ ಜೀವನಿಗೆ. ಮರಣವನ್ನು ದಾಟಲು ಸಾಧ್ಯವಿಲ್ಲ, ಮರಣವನ್ನು ಪೋಸ್ಟ್ಪೋನ್ ಮಾಡಲು ಬರುವುದಿಲ್ಲ. ಆ ಮರಣ ಬಂದಾಗ ಅದನ್ನು ಸ್ವಾಗತಿಸಬೇಕಷ್ಟೇ. ಹೀಗಾಗಿ ಮರಣಕಾಲ ಅಂತ ಅನ್ನೋದೇನಿದೆ ಎಲ್ಲರಿಗೂ ಕೂಡ ಅದು ತಪ್ಪದೇ ಇರುವಂತಹ ಒಂದು ಅವಸ್ಥೆ. ಹೀಗಾಗಿ ಆ ಅವಸ್ಥೆ ಬಂದಾಗ ಅದನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಪರಮಾತ್ಮ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದಾನೆ. ಪರಮಾತ್ಮ ಇದೇ ವಿಷಯಗಳನ್ನು 5ನೇ ಶ್ಲೋಕ, 6ನೇ ಶ್ಲೋಕ, 7ನೇ ಶ್ಲೋಕ, 8ನೇ ಶ್ಲೋಕದಲ್ಲೂ ಕೂಡ ಪರಮಾತ್ಮ ತಿಳಿಸ್ತಾನೆ. ಮೊದಲು 5ನೇ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸಿದ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಪ್ರದೇಯಾತ್ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅರ್ಜುನ, ಕೊನೆಯ ಕಾಲದಲ್ಲಿ ನನ್ನನ್ನು ಯಾವನು ಸ್ಮರಣೆ ಮಾಡ್ತಾನೋ, ನನ್ನನ್ನು ಹೇಗೆ ಸ್ಮರಣೆ ಮಾಡ್ತಾನೋ, ಯದ್ಭಾವಂ ತದ್ಭವತಿ, ನನ್ನನ್ನು ಯಾವ ವಿಧವಾಗಿ ಸ್ಮರಣೆ ಮಾಡ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಅಂತಹದ್ದೇ ಆದಂತಹ ಒಂದು ಶರೀರಾದಿಗಳನ್ನು ಪಡಿತಾನೆ. ಇದಕ್ಕೆ ನಾವು ಜೈ ವಿಜಯರನ್ನ ದೃಷ್ಟಾಂತ ತೆಗೆದುಕೊಂಡ್ವಿ, ಭರತ ಚಕ್ರವರ್ತಿಯ ದೃಷ್ಟಾಂತವನ್ನು ತೆಗೆದುಕೊಂಡ್ವಿ. ಅವರವರು ಹಿರಣ್ಯಕಶಿಪು ಹಿರಣ್ಯಾಕ್ಷನಾದಾಗ, ರಾವಣ ಕುಂಭಕರ್ಣರಾದಾಗ, ಶಿಶುಪಾಲ ದಂತವಕ್ತರಾದಾಗ ಅವರು ಹೇಗೆ ಸ್ಮರಣೆ ಮಾಡಿದರೋ ಅವರ ಮುಂದಿನ ಜನ್ಮವೂ ಕೂಡ ಹಾಗೆಯೇ ಆಗ್ತಾ ಹೋಯಿತು ಅಂತ ಕೂಡ ನಾವು ಪ್ರಸ್ತಾವ ಮಾಡಿಕೊಂಡ್ವಿ. ಮುಂದಿನ ಶ್ಲೋಕದಲ್ಲಿ ಎಂ ವಾಪಿ ಸ್ಮರನ್ ಭಾವ ಅಂತ ಹೇಳುವಾಗಲೂ ಕೂಡ ಅಂತಹದ್ದೇ ಆದಂತಹ ಎಂತಹ ಭಾವನಾಪೂರ್ವಕವಾಗಿ ಪರಮಾತ್ಮನ ಸ್ಮರಣೆ ಮಾಡ್ತಾ ತಾನು ಶರೀರವನ್ನು ಬಿಡ್ತಾನೋ ಅಂತಹದ್ದೇ ಆದಂತಹ ಶರೀರವನ್ನು ಮುಂದಿನ ಜನ್ಮದಲ್ಲಿ ಪಡಿತಾನೆ. ಅದಕ್ಕಾಗಿ ಪರಮಾತ್ಮ ಹೇಳಿದ, ಈ ಸ್ಮರಣೆ ಅಂತನ್ನೋದು ಯಾವಾಗೋ ಒಂದ್ಸಲ ಬರುವುದು ಸಾಧ್ಯ ಇಲ್ಲ, ಇದನ್ನು ಸರ್ವೇಷು ಕಾಲೇಶು ಮಾಮನುಸ್ಮರ. ಹೀಗಾಗಿ ಕೂತಾಗ ನಿಂತಾಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನೀನು ಸ್ಮರಣೆ ಮಾಡು. ಯುದ್ಧ ಚ, ಇವಾಗ ನಿನಗೆ ವಿಹಿತವಾದದ್ದು ನಿನ್ನೆ ಮುಂದೆ ಇರುವುದು ಯುದ್ಧ ಕಾಲ, ಇದನ್ನು ಯುದ್ಧ ಮಾಡು ಅಂತ ಹೇಳಿ ಗೀತೆಗೆ ಸಮಗ್ರವಾದಂತಹ ಅರ್ಥವನ್ನು ತಿಳಿಸಿದ. ಈ ಸ್ಮರಣೆಯು ಕೂಡ 2 ಪರಮಾತ್ಮ ಹೇಳ್ತಾನೆ. ಅಭ್ಯಾಸ ಯೋಗಯುಕ್ತೇನ, ಮೇಲಿಂದ ಮೇಲೆ ಸ್ಮರಣೆ ಮಾಡಿ 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 ಆ ಅಭ್ಯಾಸ, ಆ ಸ್ಮರಣೆ ಮಾಡುವುದೇ ನಮ್ಮ ಪ್ರವೃತ್ತಿ ಆಗಬೇಕು, ನಮ್ಮ ಸ್ವಭಾವ ಆಗಬೇಕು. ಅಂದರೆ ಏನೋ ಒಂದು ನಾವು ಬಿದ್ದಾಗ ಅಮ್ಮ ಅಂತ ಚೀರ್ತೇವೆ. ಅಮ್ಮ ಅಂತ ಚೀರದೇನೆ ಹರಿ ನಾರಾಯಣ ಪರಮಾತ್ಮ ಕೃಷ್ಣ ಕೇಶವ
ಎನ್ನುವ ಪರಮಾತ್ಮನ ನಾಮಸ್ಮರಣೆ ಮಾಡುವುದೇ ನಮ್ಮ ಸ್ವಭಾವವಾದರೆ ಕೊನೆಯ ಕಾಲಕ್ಕೆ ಅಕಸ್ಮಾತ್ ಸ್ಮರಣೆ ಬರಬಹುದು, ಬಂದೇ ಬರ್ತದೆ ಅಂತ ಹೇಳುವುದಿಲ್ಲ, ಬರಬಹುದು, ಬರುವ ಸಂಭಾವನೆಗಳಿವೆ. ಹೀಗಾಗಿ ನನ್ನನ್ನು ಸ್ಮರಣೆ ಮಾಡುವುದು ನೀನು ಅಭ್ಯಾಸ ಮಾಡಿಕೋ ಎಂಬುದಾಗಿ ಪರಮಾತ್ಮ ಹಿಂದಿನ 4 ಶ್ಲೋಕಗಳಲ್ಲಿ ತಿಳಿಸಿದ. ಅದನ್ನೇ ಪರಮಾತ್ಮ ಮತ್ತೊಂದು ಸಲ ಹೇಳ್ತಾ ಇದ್ದಾನೆ. ಪರಮಾತ್ಮ ಇಲ್ಲಿ ಹೇಳ್ತಾ ಅನನ್ಯಚೇತಾಹ ಸತತಂ ಸತತಂ ಅನ್ಯ ವಿಷಯಕ ಚೇತೋಹೀನಃ. ಅನನ್ಯಚೇತಾಹ ಅಂತ ಹೇಳ್ದ ಅಂದರೆ ಅನ್ಯಚೇತನು ಆಗಬಾರದು. ಚೇತಸ್ಸು ಅಂದರೆ ಮನಸ್ಸು, ಬೇರೆದರಲ್ಲಿ ಮನಸ್ಸು ಇಡಬಾರದು. ಹೇಗೆ? ಸತತವಾಗಿ ಅನ್ಯ ವಿಷಯಕವಾಗಿ ಮನಸ್ಸನ್ನು ಬಿಟ್ಟವನಾಗಿ. ಸನ್ ಯಹ ಮಾಂ ನಿತ್ಯಶಃ ಸ್ಮರತಿ. ಹೀಗೆ ಬೇರೆ ಯಾವ ಪದಾರ್ಥಗಳಲ್ಲೂ ಕೂಡ ಮನಸ್ಸನ್ನು ಇಡದೇನೆ ಯಾವಾಗಲೂ ಕೂಡ ನನ್ನನ್ನೇ ಸ್ಮರಿಸುತ್ತಾನೋ ಅಂತಹ ತಸ್ಯ ನಿತ್ಯಯುಕ್ತಸ್ಯ ನಿತ್ಯೋಪಾಯವತಃ ಯೋಗಿನಃ. ಅವರ್ಯಾರು? ಯೋಗಿ. ಅವನೇನಾಗಿರ್ತಾನೆ? ಯಾವಾಗಲೂ ಕೂಡ ಉಪಾಯವನ್ನು ಹುಡುಕ್ತಾ ಇರ್ತಾನೆ. ಹೌದು, ನನಗೆ ಎಷ್ಟೋ ಜನ್ಮದಿಂದ ಈ ಸಂಸಾರ ಅಂಟಿಕೊಂಡಿದೆ, ಈ ಸಂಸಾರವನ್ನು ನಾನು ಕಳೆದುಕೊಳ್ಳಲು ಉಪಾಯ ಏನು ಎನ್ನುವ ಉಪಾಯವನ್ನು ಹುಡುಕ್ತಾ ಇರ್ತಾರೆ ಆ ಯೋಗಿಗಳು. ಸಾಕಿನ್ನ ಯಾವಾಗಲೂ ಕೂಡ ಪರಮಾತ್ಮನ ಪಾದವನ್ನು ಸೇರೋಣ, ಮೋಕ್ಷವನ್ನು ಪಡೆಯೋಣ ಎನ್ನುವ ಆ ಮೋಕ್ಷಕ್ಕೆ ಬೇಕಾದ ಉಪಾಯಗಳನ್ನು ಹುಡುಕುವಂತಹ ಯೋಗಿಗಳು ಸಂಪೂರ್ಣೋಪಾಯವತಃ. ಅವರಿಗೇನು ಉಪಾಯ ಅಂತ ಕೂಡ ಗೊತ್ತಾಗಿ ಬಿಟ್ಟಿದೆ. ಅವರಿಗೆ ಬೇಕಾದಂತಹ ಅಪರೋಕ್ಷ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾರೆ. ಅವರು ಅಹಂ ತಸ್ಯ ಸುಲಭ, ಆ ರೀತಿಯಾದಂತಹ ಉಪಾಯವನ್ನು ತಿಳಿದುಕೊಂಡಂತಹ ಯೋಗಿಗೆ ನಾನು ಸುಲಭನಾಗಿದ್ದೇನೆ. ಅಂದರೆ ಅವನು ಪ್ರಯತ್ನ ಮಾಡಿದಾಗ ನಾನು ಅವನಿಗೆ ಸಿಗುತ್ತೇನೆ, ನಾನು ಅವನಿಗೆ ನನ್ನ ಸ್ಮರಣೆಯನ್ನು ನೀಡುತ್ತೇನೆ. ಪರಮಾತ್ಮ ತನ್ನ ಇಚ್ಛೆಯ ಅನುಗುಣವಾಗಿಯೇ ಆ ಜೀವನಿಗೆ ಕೊನೆಯ ಶರೀರದಲ್ಲಿ ಅವನಿಗೆ ಕೊನೆಯ ಶರೀರದಲ್ಲಿ ಅಥವಾ ಹಿಂದಿನ ಯಾವುದೊಂದು ಶರೀರದಲ್ಲಿ ಅಪರೋಕ್ಷ ಜ್ಞಾನವನ್ನು ನೀಡ್ತಾನೆ. ಕೊನೆಯ ಶರೀರದಲ್ಲಿ ನಿಯಮೇನ ಅವನಿಗೆ ಸ್ಮರಣೆಯನ್ನು ಕೊಟ್ಟೇ ಕೊಡ್ತಾನೆ ಪರಮಾತ್ಮ. ಇದು ಪರಮಾತ್ಮನ ಇಚ್ಛಾಧೀನ. ಅಂತಕಾಲೇ ಸ್ಮೃತಿ ವಿಷಯೋ ಭವಾನಿ ತಸ್ಯಾಹಂ ಸುಲಭ ಪಾರ್ಥ ಅಂತ ಹೇಳಿದ ಪರಮಾತ್ಮ. ಅರ್ಥ ಏನು ಅಂತಂದರೆ ಅವನ ಸ್ಮೃತಿಯಲ್ಲಿ ನಾನು ವಿಷಯನಾಗುತ್ತೇನೆ, ಅವನಿಗೆ ನಾನು ನನ್ನ ಸ್ಮರಣೆಯನ್ನು ನೀಡ್ತೇನೆ ಅಂತ ಪರಮಾತ್ಮ ಹೇಳ್ದ. ಯದ್ವಾ ಸುಲಭ, ಸುಲಭ ಅಂತ ಹೇಳೋದಕ್ಕೆ ಅರ್ಥ ಏನು ಅಂತಂದರೆ ಸುಖೇನ ಲಭ್ಯ. ಏನೋ ಕಷ್ಟಪಟ್ಟು ಕೊನೆಯ ಕಾಲಕ್ಕೆ ಯಾವುದೊಂದು ಗ್ರಂಥಗಳನ್ನು ತೆಗೆದು ಈ ಗ್ರಂಥದಲ್ಲಿ ನಾರಾಯಣನ ಶಬ್ದಕ್ಕೆ ಏನು ಅರ್ಥವನ್ನು ಬರೆದಿದ್ದಾರೆ ಇವೆಲ್ಲ ಬೇಕಾಗಿಲ್ಲ. ಅವನಿಗೆ ನಾರಾಯಣ ಶಬ್ದ ಅವಾಗ ಬರ್ತದೆ, ಬಾಯಿಂದ ಬರ್ತದೆ. ಬಂದಾಗ ಅವನ ಮನಸ್ಸಿನಲ್ಲಿ ನಾರಾಯಣ ಶಬ್ದದ ಅರ್ಥವನ್ನು ಕೂಡ ಪರಮಾತ್ಮನೇ ತಾನೇ ನೀಡ್ತಾನೆ. ಅದಕ್ಕಾಗಿ ಅವನಿಗೆ ಮೋಕ್ಷ ಅಂತ ಅನ್ನುವುದು ಸಿಗುತ್ತದೆ ಎನ್ನುವುದಾಗಿ ಈ ಶ್ಲೋಕದ ಅರ್ಥವಾಗಿ ತಿಳಿಸ್ತಾರೆ. ಒಟ್ಟಿನಲ್ಲಿ ಈ 14ನೆಯ ಶ್ಲೋಕ ಹೀಗಿದೆ. ಅನನ್ಯಚೇತ ಸತತಂ ಯೋಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಬೇರೆ ಯಾವ ವಿಷಯಕವಾಗೂ ಕೂಡ ಮನಸ್ಸನ್ನು ಇಡತೇನೆ ಯಾವಾಗಲೂ ಸ್ಮರಣೆ ಮಾಡುವಂತಹ ಸ್ವಭಾವವುಳ್ಳ ಯೋಗಿಯು ತಾನು ತನ್ನ ಕೊನೆಯ ಕಾಲದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನ ಅನುಗ್ರಹದಿಂದ ಅವನು ನನ್ನ ಸ್ಮರಣೆಯನ್ನು ಪಡೆಯುತ್ತಾನೆ, ಪಡೆದು ಮಾತ್ರ ಅವನು ಮೋಕ್ಷವನ್ನು ಪಡೀತಾನೆ. ಹೀಗಾಗಿ ನಾವು ಬದುಕಿರುವಷ್ಟು ಕಾಲ ಪ್ರತಿಯೊಂದು ಕಾಲಕ್ಕೂ ಕೂಡ ಆ ಪರಮಾತ್ಮನನ್ನು ಸ್ಮರಿಸಲೇಬೇಕು. ಅದಕ್ಕಾಗಿಯೇ ಭಾಗವತ ತಾತ್ಪರ್ಯದಲ್ಲೇ ಒಂದು ಮಾತನ್ನು ಹೇಳ್ತಾರೆ, ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದ್ವಿಸ್ಮರಣಂ ವಿಷ್ಣೋಃ ಸಂಪನ್ನ ನಾರಾಯಣ ಸ್ಮೃತಿ. ನಮಗೆ ಬರುವಂತಹ ವಿಪತ್ತುಗಳು ಆಪತ್ತುಗಳು, ಏನೋ ನೀರಿನಲ್ಲಿ ಬಿದ್ವಿ ಅಥವಾ ಯಾವುದೊಂದು ಪ್ರಾಣಿಗಳಿಂದ ಹಿಂಸೆಯಾಯಿತು, ಈ ವಿಪತ್ತುಗಳು ಅಲ್ಲ. ನಮಗೆ ಬರುವಂತಹ ಸಂಪತ್ತುಗಳು ಧನಧಾನ್ಯ ಕನಕ ವಸ್ತು ವಾಹನಗಳು ಇವು ಸಂಪತ್ತುಗಳಲ್ಲ. ಪರಮಾತ್ಮನ ಸ್ಮರಣೆ ಇಲ್ಲದಿರುವುದೇ ದೊಡ್ಡ ವಿಪತ್ತು. ಯಾಕೆ? ಮತ್ತೆ ಮತ್ತೆ ಈ ಸಂಸಾರಕ್ಕೆ ನಮ್ಮನ್ನು ಹಾಕುತ್ತದೆ. ದೊಡ್ಡ ಸಂಪತ್ತೇನು ಅಂತಂದರೆ ಸಂಪನ್ನ ನಾರಾಯಣ ಸ್ಮೃತಿ. ಪರಮಾತ್ಮನ ಸ್ಮರಣೆ ಮಾಡುವುದೇ ದೊಡ್ಡ ಸಂಪತ್ತು. ಯಾಕೆ? ಈ ಸಂಸಾರದಿಂದ ನಮ್ಮನ್ನು ದಾಟಿಸ್ತದೆ. ಹೀಗಾಗಿ ಆ ಪರಮಾತ್ಮನ ಸ್ಮರಣೆಗೆ ಇಷ್ಟು ಒಂದು ವೈಶಿಷ್ಟ್ಯ ಇದೆ ಎನ್ನುವುದಾಗಿ ಪರಮಾತ್ಮ ಈ 14ನೆಯ ಶ್ಲೋಕದಲ್ಲಿ ಪರಮಾತ್ಮ ತಾನು ತಿಳಿಸಿದ್ದಾನೆ. ಅನಂತರ ಮುಂದಿನ 15ನೇ ಶ್ಲೋಕ. ಈ ಶ್ಲೋಕಕ್ಕೆ ಮೊದಲಿಗೆ ಪೀಠಿಕೆಯನ್ನು ನೀಡ್ತಾರೆ. ಪ್ರಾಗುಕ್ತ ಪರಮಾಗತಿ ಕಾ ಇತ್ಯತಃ ಮತ್ಪ್ರಾಪ್ತಿರೂಪ ತದುಪಾಯೋಕ್ತಿಪೂರ್ವಕಂ ಪರಮಗತಿ ವಿಚಾರಣಾರ್ಥೋಯಂ ಶ್ಲೋಕ. ಪರಮಾತ್ಮ ಹೇಳಿದ, ತಾನು ಯಾವನಾದರೆ ನನ್ನನ್ನು ಸಯಾತಿ ಪರಮಾಂ ಗತಿಂ ಅಂತ ಹೇಳಿದ, ಅವನು ಪರಮಗತಿಯನ್ನು ಪಡಿತಾನೆ ಎಂಬುದಾಗಿ 13ನೇ ಶ್ಲೋಕದಲ್ಲಿ ತಿಳಿಸಿದ. ಆ ಪರಮಗತಿ ಅಂದರೆ ಏನು ಅಂದರೆ ಮತ್ಪ್ರಾಪ್ತಿ ರೂಪ, ನನ್ನನ್ನೇ ಪಡೆಯೋದು, ಪರಮಾತ್ಮನನ್ನೇ ಪಡೆಯೋದು ಅಂತಂದರೆ
ಪರಮಾತ್ಮನ ಮನೆಗೆ ಹೋಗುವುದು. ಪರಮಾತ್ಮನ ಮನೆ ಯಾವುದು? ವೈಕುಂಠ. ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಇವೆಲ್ಲವೂ ಕೂಡ ಪರಮಾತ್ಮನ ಮನೆಗಳು. ಪರಮಾತ್ಮನ ಮನೆಗೆ ಹೋದರೆ ಪರಮಾತ್ಮನನ್ನು ಪಡೆದಂತೆ. ಯಾಕೆ? ಅವೆಲ್ಲವೂ ಕೂಡ ಭಗವನ್ಮಯವೇ. ಅವೆಲ್ಲವೂ ಕೂಡ ಸಾಕ್ಷಾತ್ತು ಪರಮಾತ್ಮನಿಂದ ನಿರ್ಮಿತವಾದದ್ದು, ಪರಮಾತ್ಮನಿಗೆ ತುಂಬ ಪ್ರೀತ್ಯಾಸ್ಪದವಾದದ್ದು. ಪರಮಾತ್ಮ ಸದಾಕಾಲವೂ ಕೂಡ ಅಲ್ಲಿ ತನ್ನ ಸಂಪೂರ್ಣವಾದಂತಹ ಶಕ್ತಿಯಿಂದ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ಅಂತಹ ಪರಮಾತ್ಮನ ಪ್ರಾಪ್ತಿರೂಪವಾದಂತಹ ಮೋಕ್ಷ, ಅದಕ್ಕೆ ಬೇಕಾದಂತಹ ಉಪಾಯಗಳನ್ನು ಪರಮಾತ್ಮ ತಿಳಿಸಿದ. ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆ ಮಾಡಬೇಕು ಅಂಥೇಳಿ ಅದನ್ನೇ ಈ ಶ್ಲೋಕದಲ್ಲಿ ಮತ್ತಷ್ಟು ವಿವರಣೆ ನೀಡುತ್ತಾ ಇದ್ದಾರೆ. ಅತಯವ ಪರಮಾಗತಿ ಸುಲಭ ಇತ್ಯುಕ್ತ ಭಗವಲ್ಲಾಭಶ್ಚ ತತ್ ಪ್ರಾಪ್ತಿರೂಪಮೇವ ಫಲಂ ಇತಿ ಭಾವೇನ ತತ್ಪ್ರಾಪ್ತಿಂ ಸ್ತೌತಿ. ಆ ಪರಮಾತ್ಮನ ಪ್ರಾಪ್ತಿ ಮೋಕ್ಷ ಏನಿದೆಯೋ ಆ ಮೋಕ್ಷವನ್ನು ಇಲ್ಲಿ ಈ ಶ್ಲೋಕದಲ್ಲಿ ಪ್ರಶಂಸನೆ ಮಾಡ್ತಾ ಇದ್ದಾರೆ. ಹೇಳ್ತಾ 15ನೇ ಶ್ಲೋಕವನ್ನು ಹೀಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಅರ್ಜುನ, ಮಹಾತ್ಮಾನಃ ಅಂತ ಪರಮಾತ್ಮ ಇಲ್ಲಿ ಒಂದು ಶಬ್ದವನ್ನು ಬಳಸಿದ. ಯೋಗಿಗಳು ಅಂಥೇಳಿ, ಜ್ಞಾನಿಗಳು. ಆ ಜ್ಞಾನಿಗಳೇನು ಮಾಡ್ತಾರೆ? ಮಾಮುಪೇತ್ಯ ಪ್ರಾಪ್ಯ, ನನ್ನನ್ನು ಹೊಂದಿದ ಮೇಲೆ ಅವರ ಮನಸ್ಸಿನ ವಿಚಾರಗಳು ಹೇಗಿರ್ತವೆ, ಅವರು ಎಂತಹದ್ದನ್ನು ಇಚ್ಛೆ ಪಡ್ತಾರೆ. ಯಾಕೆ ಅಂತಂದರೆ ಅಸ್ಥಾನದಲ್ಲಿ ಕೆಲವು ಇಚ್ಛೆಗಳನ್ನು ಪಡಬಾರದು. ಉದಾಹರಣೆಗೆ ಒಂದು ಭಾರೀಯಾದಂತಹ ಹಿಮಾಲಯ ಪರ್ವತದ ಹತ್ತಿರ ಹೋದ ಕೂಡಲೇ ನಮಗೆ ಇಲ್ಲಿ ಬಿಸಿ ಬಿಸಿಯಾದಂತಹ ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳಲಿ ಹೀಗೆ ಇಚ್ಛೆ ಪಡುವುದು ಕಥಂಚಿತ್ ವಿಹಿತವೇ. ಅಲ್ಲಿ ಪಡಬಾರದ ಇಚ್ಛೆಗಳನ್ನು ಸರ್ವಥಾ ಪಡೆಯಬಾರದು, ಅದು ಅಯುಕ್ತವನ್ನಿಸ್ತದೆ. ಹಾಗೇನೆ ಯೋಗಿಗಳಾದವರು ಯಾವ ವಿಧವಾದಂತಹ ಇಚ್ಛೆಗಳನ್ನು ಇಲ್ಲಿ ಪಡಿತಾರೆ ಅಂತನೋ ವಿಷಯವನ್ನು ಕೂಡ ಪರಮಾತ್ಮ ತಿಳಿಸ್ತಾನೆ. ಪರಮಾತ್ಮ ತಿಳಿಸ್ತಾ ದುಃಖಾಲಯಂ ದುಃಖಾಶ್ರಯಂ ಅಶಾಶ್ವತಂ ನಿತ್ಯಂ ನಾಶಶಿರಸ್ಕಂ ಜನ್ಮ ದೇಹಯೋಗಂ ಪುನರ್ನಾಪ್ನುವಂತಿ. ಯಾರಾದರೆ ಮೋಕ್ಷಕ್ಕೆ ಹೋಗ್ತಾರೋ ಅವರು ಮತ್ತೆ ದುಃಖಕ್ಕೆ ಬೀಳುವುದಿಲ್ಲ. ಯಾಕೆ? ಇದೆಲ್ಲವೂ ಕೂಡ ಅಶಾಶ್ವತ. ದುಃಖ ಅಂತಂದರೆ ಸಂಸಾರ ಅಂತ ಅರ್ಥ. ಸಂಸಾರ ಅಂದರೆ ಇಹಲೋಕಗಳು. ಆ ಮೇಲಿನ ವೈಕುಂಠ ಏನಿದೆ, ಮೋಕ್ಷ ಏನಿದೆಯೋ, ಮೋಕ್ಷಕ್ಕೆ ಹೋದವರು ಮತ್ತೆ ಪುನಃ ಈ ಲೋಕಗಳು ಬರುವುದಕ್ಕೆ ಇಚ್ಛಿಸುವುದಿಲ್ಲ. ಯಾಕೆ ಅಂತಂದರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಥಾಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿಣಃ ಅಂತ ಹೇಳ್ತಾರೆ. ಅವರು ಏನು ಭೋಗಗಳನ್ನು ಸಂಕಲ್ಪ ಮಾಡ್ತಾರೋ ಕ್ಷಣ ಮಾತ್ರದಲ್ಲಿ ಅವರವರು ಆಯಾ ಭೋಗಗಳನ್ನು ಪಡಿತಾರೆ. ಕೆಲವರು ಕುತಂತ್ರವಾದಿಗಳು ಇರ್ತಾರೆ. ಅವರು ಹೀಗೂ ಪ್ರಶ್ನೆ ಮಾಡ್ತಾರೆ, ಹೌದು ಅಲ್ಲಿ ಹೋದಾಗ ಮತ್ತೆ ನನಗೆ ಸಂಸಾರಕ್ಕೆ ಬರಬೇಕು ಎನ್ನುವ ಇಚ್ಛೆ ಬರಬಹುದಲ್ಲ ಅಂತನ್ನುವ ಕುತರ್ಕವಾದಿಗಳು ಇರ್ತಾರೆ. ಹಾಗೆ ಅವರು ಎಂದಿಗೂ ಕೂಡ ಈ ವಿಚಾರವನ್ನು ಮಾಡುವುದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಹೋದವರು ಎಂತಹವರಾಗಿರ್ತಾರೆ ಅಂತಂದರೆ ಪರಮಾತ್ಮನ ನಿಯಮಗಳ ಅನುಗುಣವಾಗಿಯೇ ಅವರವರು ತಮ್ಮ ಇಚ್ಛಾ ಪ್ರವೃತ್ತಿಗಳನ್ನು ಪಡೀತಾರೆ. ಪರಮಾತ್ಮ ಅಲ್ಲಿನ ಏನು ಕರಾರುಗಳನ್ನು ಹಾಕಿರ್ತಾನೋ, ಅಲ್ಲೇನು ನಿಯಮ ನಿಬಂಧನೆಗಳನ್ನು ಪರಮಾತ್ಮ ಬರೆದಿರ್ತಾನೋ ಅದೇ ವಿಧವಾದಂತಹ ಇಚ್ಛೆಗಳನ್ನು ಅವರು ಪಡೀತಾರೆ. ಎಂದೂ ಕೂಡ ಅಸದ್ದಿಚ್ಛೆಗಳನ್ನು ಪಡೆಯುವುದಿಲ್ಲ. ಅದು ಹೇಗೆ ಹೇಳ್ತೀರಿ? ಇದೆಲ್ಲವೂ ಕೂಡ ಅಸದ್ದಿಚ್ಛೆ, ಭೂಮಿಗೆ ಬರಬಾರದಂತ ಅನ್ನೋದು ಅಸದಿಚ್ಛೆ ಹೇಗೆ ಆಗ್ತದೆ ಅಂತಂದರೆ, ಈ ಭೂಮಿಯ ಈ ಸಂಸಾರಾವಸ್ಥೆಯ ಬಗ್ಗೆ ಹೇಳ್ತಾರೆ ದುಃಖಾಲಯಂ. ಇಲ್ಲೇನಿದೆ? ಬರೇ ದುಃಖವೇ ಇದೆ. ಯಾವುದೋ ಒಂದು ಕ್ಷಣಕ್ಕೆ ಮಾತ್ರ ನಾವು ಸುಖವನ್ನು ಅನುಭವಿಸ್ತಾ ಇದ್ದೇವೆ. ನಾವು ಹೌದ್ರಿ, ನಾವೆಲ್ಲವೂ ಕೂಡ ಇವಾಗ ಒಳ್ಳೆ AC ಸ್ಥಾನದಲ್ಲಿ ಕೂತಿದ್ದೇವೆ, ನಮಗೆ ತಂಪಾದ ಗಾಳಿ ಬರ್ತಾ ಇದೆ, ಒಳ್ಳೆ ಬಟ್ಟೆಯನ್ನು ಉಟ್ಟುಕೊಂಡಿದ್ದೇವೆ, ತಿನ್ನಲು ಒಳ್ಳೆ ಆಹಾರ ಇದೆ, ಇದು ಹೇಗೆ ದುಃಖವಾಗ್ತದೆ ಅಂತ ನಮಗನ್ನಿಸ್ಬೋದು. ಆದರೆ ಜೀವನ ಸಂಪೂರ್ಣವಾದಂತಹ ಒಂದು ಸುಖ ದುಃಖಗಳ ಬೇರೀಜನ್ನು ಮಾಡಿದಾಗ ಪ್ರಾಯಶಃ ಇಹಲೋಕದಲ್ಲಿ ಇರುವಾಗಲೂ ಕೂಡ, ಸಂಸಾರಾವಸ್ಥೆಯಲ್ಲಿ ಭೂಮಿಯ ಮೇಲೆ ಇರುವಾಗಲೂ ಕೂಡ ಜೀವ ಪಡುವಂತಹ ಸುಖದ ಸಂದರ್ಭಗಳು ಬಹಳ ಕೆಲವೇ ಮಾತ್ರ. ದುಃಖವನ್ನೇ ಜಾಸ್ತಿ ಪಡಿತಾನೆ. ಆ ಸುಖಗಳು ಕೂಡ ಅಶಾಶ್ವತವಾದದ್ದು. ಇಲ್ಲೇ ಹೇಳ್ತಾನೆ ಪರಮಾತ್ಮ, ದುಃಖಾಲಯಂ, ಕೇವಲ ದುಃಖದಿಂದ ಮಾತ್ರ ಕೂಡಿದ್ದು. ಯಾಕೆ? ದುಃಖವು ಜಾಸ್ತಿ ಇದೆ, ಅದಕ್ಕಾಗಿ ದುಃಖಾಲಯಂ ಅಂತ ಪರಮಾತ್ಮ ಹೇಳ್ತಾನೆ. ಸುಖವೂ ಇದೆ, ಸುಖ ಇಲ್ಲ ಅಂತ ಪರಮಾತ್ಮ ಹೇಳ್ತಾ ಇಲ್ಲ. ಸುಖದ ಪಾಲು ತುಂಬ ಕಡಿಮೆ, ದುಃಖದ ಪಾಲು ಜಾಸ್ತಿ. ಹೀಗಾಗಿ ದುಃಖದಿಂದ ಕೂಡಿದ್ದು. ಸುಖವೂ ಇದೆ, ಆ ಸುಖವೂ ಕೂಡ ಅಶಾಶ್ವತವಾದಂತಹ ಸುಖ. ಏನೋ ಸ್ವಲ್ಪ ಭೋಗ ಮಾಡ್ತೇವೆ, ಆ ಸ್ವಲ್ಪ ಭೋಗ ಮಾಡಲು ನಮಗೆ ಸಾಮರ್ಥ್ಯ ಇರುವುದಿಲ್ಲ. ಆ ಪರಮಾತ್ಮ ಬೇಕಾದಷ್ಟು ಭೋಗವನ್ನು ಕೊಡ್ತಾನೆ. ಇಲ್ಲೂ ಕೂಡ ಅಷ್ಟು ಭೋಗವನ್ನು ಕೂಡ ಪೂರ್ಣವಾಗಿ ನಾವು ಅನುಭವಿಸಲು ಸಾಧ್ಯವಿಲ್ಲ. ಅಷ್ಟು ಅಲ್ಪವಾದಂತಹ ಭೋಗವನ್ನು, ಅಶಾಶ್ವತವಾದಂತಹ ಭೋಗವನ್ನು ಮಾಡಿ
ಮಾಡಿದಂತಹ ಮನುಷ್ಯ ಒಂದು ಸಲ ತಾನು ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದು ಕೊನೆ ಕಾಲಕ್ಕೆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಮೋಕ್ಷಕ್ಕೆ ಹೋದ ಮೇಲೆ ನಾಪ್ನುವಂತೆ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಃ, ಮತ್ತೊಂದು ಸಲ ಇಹಲೋಕಕ್ಕೆ ಬರಬೇಕು ಎನ್ನುವ ಇಚ್ಛೆಯನ್ನು ಅವರು ಪಡೆಯುವುದಿಲ್ಲ, ಅವರು ಬರುವುದೂ ಇಲ್ಲ, ಅಂತಹ ಇಚ್ಛೆ ಅವರಿಗೆ ಬರುವುದೂ ಇಲ್ಲ. ಏನು ಈ ಭೂಮಿಯ ಬಗ್ಗೆ ಒಂದು ಕಡೆ ತುಂಬ ಪ್ರಶಂಸೆಯೂ ಮಾಡ್ತಾರೆ. ತುಂಬ ಪ್ರಶಂಸೆ ಯಾಕೆ ಮಾಡ್ತಾರೆ ಅಂತಂದರೆ, ಈ ಭೂಲೋಕದಲ್ಲಿ ಬಂದು ಯಾವ ಜೀವ ತಾನು ತನಗೆ ಯೋಗ್ಯವಾದ ಸಾಧನೆಗಳನ್ನು ಮಾಡಿಕೊಳ್ತಾನೋ ಅವನಿಗೆ ಸುಲಭವಾಗಿ ಪರಮಾತ್ಮ ಪುಣ್ಯಗಳನ್ನು ನೀಡುತ್ತಾನೆ. ದೇವಲೋಕ, ಭುವರ್ಲೋಕ, ಜನೋಲೋಕ, ಮಹೋಲೋಕ, ತಪೋಲೋಕಾದಿಗಳಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಬೇಕು, ಅಥವಾ ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಎಷ್ಟೆಷ್ಟೋ ಕಷ್ಟಪಟ್ಟು ನಾವು ಯಜ್ಞಯಾಗಾದಿಗಳನ್ನು ಮಾಡಿದರೂ ಕೂಡ ಬರದಂತಹ ಪುಣ್ಯದ ಫಲ ಈ ಕಲಿಯುಗದಲ್ಲಿ ಈ ಭೂಲೋಕದಲ್ಲಿ ಕೇವಲ ಭಗವನ್ನಾಮಸ್ಮರಣೆ, ಪರಮಾತ್ಮನ ಭಕ್ತಿಯಿಂದ ದೇವರ ನಾಮಸ್ಮರಣೆ ಮಾಡಿದರೆ ಸಾಕು, ಅಷ್ಟು ನಮಗೆ ಪುಣ್ಯ ಸಿಗ್ತದೆ ಅಂಥೇಳಿ ಪ್ರಶಂಸೆಯೂ ಮಾಡ್ತಾರೆ, ಅಷ್ಟೇ ನಿಂದೆಯನ್ನು ಮಾಡ್ತಾರೆ. ಯಾಕೆ? ಧರ್ಮದ ಹಾನಿಯಾಗಿದೆ. ಅದಕ್ಕಾಗಿಯೇ ಅನೇಕ ವೃತ್ತಾಂತಗಳಲ್ಲೂ ನಾವು ಕೇಳ್ತೇವೆ, ನೀನು ದೇವತೆಗಳಿಗೆ ಶಾಪ ಕೊಡುವಂತಹ ಸಂದರ್ಭದಲ್ಲಿ ನೀನು ದೇವತೆಯಾಗಿದ್ದಿ, ದಿವ್ಯತ್ವವನ್ನು ಪಡೆದಿದ್ದಿ, ದಿವ್ಯತ್ವವನ್ನು ಪಡೆದು ಕೂಡ ಮನುಷ್ಯನಂತೆ ನೀನು ವರ್ತನೆ ಮಾಡ್ತಾ ಇದ್ದಿ, ಹೀಗಾಗಿ ಮನುಜೋಭವ ಅಂತ ಶಾಪವನ್ನು ನೀಡ್ತಾರೆ. ಅಂದರೆ ಸಾಮಾನ್ಯವಾಗಿ ಶಾಪ ಎಂತಹದ್ದು ನೀಡಬೇಕು ಅಂತಂದರೆ, ತನ್ನಕ್ಕಿಂತ ತಾನು ಯಾವುದರಲ್ಲಿ ಇದ್ದಾನೋ, ಎಂತಹ ಪದವಿಯಲ್ಲಿದ್ದಾನೋ ಆ ಪದವಿಗಿಂತ ಕೆಳಗಿನದ್ದನ್ನೇ ಪಡೆಯೋದು ಇದು ಶಾಪವಾಗ್ತದೆ. ಮೇಲೆ ಹೋದರೆ ವರವಾಗ್ತದೆ. ದೇವತೆಗಳಿಗೆ ಅವರವಾದದ್ದು, ದೇವತೆಗಳಿಗೆ ದೇವತ್ವಕ್ಕಿಂತ ಅತ್ಯಂತ ಕೀಳು, ಅತ್ಯಂತ ಕಡಿಮೆ, ಅತ್ಯಂತ ದುಃಖದಿಂದ ಕೂಡಿದ್ದು, ಅತ್ಯಂತ ಅಶಾಶ್ವತವಾದದ್ದು, ಸುಖವೇ ಇಲ್ಲದ್ದು ಈ ಮನುಷ್ಯನ ಜನ್ಮ, ಭೂಲೋಕದಲ್ಲಿ ಜನ್ಮ. ಮನುಷ್ಯನ ಜನ್ಮ ಮಾತ್ರ ಅಲ್ಲ, ಭೂಲೋಕದಲ್ಲಿ ಜನ್ಮ ಅಂತಂದರೆ ದೇವತೆಗಳಿಗೆ ತುಂಬ ಹೇಸಿಗೆ. ಅದನ್ನು ಹೇಳ್ತಾರೆ ದುಃಖಾಲಯಂ ಅಶಾಶ್ವತಂ, ಅಶಾಶ್ವತವಾದಂತಹ ದುಃಖದಿಂದ ಕೂಡಿದಂತಹ ಈಹಲೋಕಕ್ಕೆ ಬರಲಿಕ್ಕೆ ಯಾವ ಮನುಷ್ಯನು, ಮೋಕ್ಷಕ್ಕೆ ಹೋದ ಯಾವ ಮನುಷ್ಯನೂ ಕೂಡ, ಯಾವ ಜೀವನು ಕೂಡ ತಾನು ಇಚ್ಛೆಯನ್ನು ಪಡೆಯುವುದಿಲ್ಲ ಅಂಥೇಳಿ ಆ ಪರಮಾತ್ಮನ ಯಾವ ಪ್ರಾಪ್ತಿ ಇದೆಯೋ ಮೋಕ್ಷ, ಆ ಮೋಕ್ಷದ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ. ಹೀಗೆ ಹೇಳಿದ ಮೇಲೆ ಕುತಃ ಯತಃ ಪರಮಾಂ ಸಂಸಿದ್ಧಿಂ ಮೋಕ್ಷಲಕ್ಷಣಂ ಗತಾಃ ಪ್ರಾಪ್ತಾಃ ತತಃ ಇತಿ ಯೋಜನಾ. ಯಾಕೆ ಅವರು ಹಾಗೆ ಯಾಕೆ ಇಚ್ಛೆ ಪಡ್ತಾರೆ ಅಂತಂದರೆ, ಒಂದು ಸಲ ಭಾರೀಯಾದಂತಹ ಸುಖವನ್ನು ಕಂಡವರು. ಅವರು ಎಂತಹ ಸುಖವನ್ನು ಕಂಡಿದ್ದಾರೆ ಅಂತಂದರೆ, ವಿಷಯಗಳಿಂದ ಬಂದಂತಹ ಸುಖವನ್ನು ಕಂಡವರಲ್ಲ ಅವರೆಲ್ಲರೂ ಕೂಡ. ಮೋಕ್ಷದಲ್ಲಿ ಏನಿರ್ತದೆ ಅಂತಂದರೆ, ಕೇವಲ ಪರಮಾತ್ಮ, ನಮಗೆ ಆನಂದ ಸಿಗುವುದೇ ಪರಮಾತ್ಮನ ನಾಮದಿಂದ. ಇವಾಗಲೂ ಕೂಡ ಇಹಲೋಕದಲ್ಲೂ ಕೂಡ ನಾವು ಎಷ್ಟೋ ಸಲ ಅನುಭವಿಸಿರ್ತೇವೆ. ಮಹಾಪುರುಷರು ಪ್ರವಚನಾದಿಗಳನ್ನು ಹೇಳುವಾಗ ನಾವು ತಲ್ಲೀನರಾಗಿಬಿಟ್ರೆ ಸಮಯನೇ ಗೊತ್ತಾಗುವುದಿಲ್ಲ. ಆ ಸ್ವಲ್ಪ ಹೊತ್ತು ಅನ್ನಿಸ್ತದೆ, ಸಾಕಪ್ಪ ಇನ್ನು ಇಂತಹದ್ದೇ ಆದಂತಹ ಪ್ರವೃತ್ತಿ ನಮಗೆ ಸಿಗಲಿ. ಆ ಒಂದು ಪರಮಾತ್ಮನ ಕಥಾ ಅಮೃತ ಧಾರೆಯಲ್ಲಿ ಒಂದು ಸಲ ಮಿಂದವರೆಗೆ ಐಹಿಕವಾದಂತಹ ಜಗತ್ತೇ ಬೇಡ ಅನಿಸ್ಬಿಡ್ತದೆ. ಇಹಲೋಕದಲ್ಲೇ ಹಾಗನಿಸಬೇಕಾದರೆ ಮೋಕ್ಷದಲ್ಲಿ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಕೂತು ಪರಮಾತ್ಮನ ಗುಣಗಳನ್ನು ಗಾನ ಮಾಡುವಂತಹ, ಗುಣಗಳ ವೈಭವವನ್ನು ಹೇಳುವಂತಹ ಆ ಮೋಕ್ಷದಲ್ಲಿ ಇನ್ನೆಷ್ಟು ಸುಖ ಇರಬಾರದು? ಇನ್ನು ಅಂತಹ ಮೋಕ್ಷಕ್ಕೆ ಹೋದವನು ಯಾವನಾದರೂ ಪುನಃ ಈ ಸಂಸಾರಕ್ಕೆ ಬರಬೇಕು ಅಂತ ಇಚ್ಛೆ ಪಡ್ತಾನ? ಸರ್ವಥಾ ಇಚ್ಛೆ ಪಡುವುದಿಲ್ಲ ಅಂಥೇಳಿ ಪರಮಾತ್ಮ ಈ 15ನೆಯ ಶ್ಲೋಕವನ್ನು ಹೀಗೆ ಹೇಳ್ತಾ ಇದ್ದಾನೆ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತೆ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ. ಅರ್ಜುನ, ಯಾವನಾದರೆ ತಾನು ತನ್ನ ಸಾಧನಾ ಪರಿಪಾಕವನ್ನು ಮುಗಿಸಿಕೊಂಡು ಅಪರೋಕ್ಷ ಜ್ಞಾನವನ್ನು ಪಡೆದು ಕೊನೆಯ ಕಾಲಕ್ಕೆ ನನ್ನ ಸ್ಮರಣೆ ಮಾಡಿ ಮೋಕ್ಷವನ್ನು ಪಡೆದಿದ್ದಾನೋ ಅವನು ದುಃಖದಿಂದ ಕೂಡಿದಂತಹ ಅಶಾಶ್ವತವಾದಂತಹ ಸುಖಗಳು ಉಳ್ಳಂತಹ ಈ ಸಂಸಾರಕ್ಕೆ ಮತ್ತೆ ಬರಲು ಇಚ್ಛೆ ಪಡುವುದಿಲ್ಲ. ಹೀಗಾಗಿ ಮೋಕ್ಷವನ್ನು ಈ ಶ್ಲೋಕದಲ್ಲಿ ಪರಮಾತ್ಮ ತಾನು ಚೆನ್ನಾಗಿ ಸ್ತೋತ್ರವನ್ನು ಮಾಡಿದ. ಅಂತಹ ಮೋಕ್ಷ ಪರಮಾತ್ಮ ನೀನೇ ನಮಗೂ ನೀಡು ಎಂಬುದಾಗಿ ಕೂಡ ನಾವು ಪರಮಾತ್ಮನನ್ನು ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡಬೇಕು. ಇನ್ನು ಅನಂತರ ಮತ್ತೊಂದು ಪ್ರಶ್ನೆಯನ್ನು ಮಾಡಿಕೊಳ್ತಾರೆ. 16ನೆಯ ಶ್ಲೋಕಕ್ಕೆ ಪೂರ್ವಪೀಠಿಕೆಯಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಬ್ರಹ್ಮಾದೀನ್ ಪ್ರಾಪ್ತಾನಾಮಪಿ ಪುನರ್ಜನ್ಮಾಭಾವ ಕಿಂ ವಿಶಿಷ್ಯ ಉಚ್ಯತೆ ಮಾಮುಪೇತ್ಯ ಇತ್ಯಾದಿ ತತ್ರಾಹ. ಅನೇಕ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ವೇದ ಮಂತ್ರಗಳಲ್ಲೂ ಹೇಳ್ತಾರೆ, ಸ್ತೋತ್ರಗಳಲ್ಲೂ ಹೇಳ್ತಾರೆ. ಉದಾಹರಣೆಗೆ ಚತುರ್ಮುಖ ಬ್ರಹ್ಮದೇವರ ಸ್ತೋತ್ರವನ್ನು ಹೇಳುವಾಗ
ಈ ಬ್ರಹ್ಮದೇವರನ್ನ ಸ್ತೋತ್ರ ಮಾಡಿದವನು, ಈ ಸ್ತೋತ್ರ ಯಾರು ಪಠನೆ ಮಾಡ್ತಾರೋ ಸಹ ಬ್ರಹ್ಮಲೋಕಂ ಗಚ್ಚತಿ, ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಗಣಪತಿಯ ಸ್ತೋತ್ರವನ್ನು ಹೇಳಿದವನು ಗಣಪತಿಯ ಲೋಕಕ್ಕೆ ಹೋಗ್ತಾನೆ. ರುದ್ರದೇವರ ಸ್ತೋತ್ರವನ್ನು ಮಾಡಿದವನು ರುದ್ರಲೋಕಕ್ಕೆ ಹೋಗ್ತಾನೆ. ಹೀಗೆ ಆಯಾ ದೇವತೆಯ ಸ್ತೋತ್ರವನ್ನು ಮಾಡಿದವನು ಅವರವರ ಲೋಕಕ್ಕೆ ಹೋಗ್ತಾರೆ. ಅಂದಮೇಲೆ ಅವರವರು ಅವರ ಲೋಕಕ್ಕೆ ಹೋಗುವುದಕ್ಕೂ ಹಾಗೂ ಪರಮಾತ್ಮನ ಲೋಕವಾದಂತಹ ಮೋಕ್ಷಕ್ಕೆ ಹೋಗುವುದಕ್ಕೂ ಏನಾದರೂ ವೈಲಕ್ಷಣ್ಯ ಇದೆಯಾ? ಯಾಕೆ ಪರಮಾತ್ಮ ಹೀಗೆ ಮೋಕ್ಷ 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 ಅಂಥೇಳಿ ಇಷ್ಟೆಲ್ಲ ವಿವರಣೆ ನೀಡ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಪರಮಾತ್ಮ ಈ ಶ್ಲೋಕವನ್ನು 16ನೆಯ ಶ್ಲೋಕವನ್ನು ಹೀಗೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇಚ್ಯುತ ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಅರ್ಜುನ, ಎಲ್ಲ ಬ್ರಹ್ಮಾದಿ ಭುವನ ಎಲ್ಲ ಲೋಕಗಳು ಕೂಡ, ಬ್ರಹ್ಮಲೋಕದ ಕೆಳಗಿನ ಎಲ್ಲ ಲೋಕಗಳು ಕೂಡ ಪುನರಾವೃತ್ತಿ ಉಳ್ಳದ್ದೇ. ಆ ಲೋಕಗಳಿಗೆ ಹೋದವರು ಮತ್ತೆ ಹಿಂತಿರುಗಿ ಸಂಸಾರಕ್ಕೆ ಬರಲೇಬೇಕು. ಆದರೆ ಒಂದು ಸಲ ನನ್ನನ್ನು ಹೊಂದಿದವನು ಪುನಃ ಅವನಿಗೆ ಈ ಸಂಸಾರದಲ್ಲಿ ಜನ್ಮ ಅಂತನ್ನೋದು ಇರುವುದಿಲ್ಲ ಅಂತ ಪರಮಾತ್ಮ ತಾನು ತಿಳಿಸ್ತಾ ಇದ್ದಾನೆ. ಹೇಗೆ ಪರಮಾತ್ಮ ಇಲ್ಲಿ ಆ ಬ್ರಹ್ಮ ಭುವನಾಲ್ಲೋಕಾಹ ಅಂತ ಪರಮಾತ್ಮ ತಾನು ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ. ಇಲ್ಲಿ ಆ ಎನ್ನುವ ಶಬ್ದವನ್ನು ಪರಮಾತ್ಮ ಪ್ರಯೋಗ ಮಾಡಿದ್ದಾನೆ. ಇದನ್ನೇ ಕಾಳಿದಾಸರು ಕೂಡ ತಮ್ಮ ರಘುವಂಶದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸೋಯಮಾಜನ್ಮ ಶುದ್ಧಾನಾಂ ಆನಾಕರಥವತ್ಮನಾಂ ಆ ಸಮುದ್ರ ಕ್ಷಿತೀಶಾನಾಂ ಅಂಥೇಳಿ ಆ ಎನ್ನುವ ಶಬ್ದವನ್ನು ಬಳಸ್ತಾರೆ. ಅಂದರೆ ಜನ್ಮದಿಂದ ಆರಂಭಿಸಿ ಸಾಯುವವರೆಗೂ ಕೂಡ ಶುದ್ಧವಾದಂತಹ ಸ್ವಭಾವವುಳ್ಳವರು, ಮತ್ತು ಸ್ವರ್ಗದಲ್ಲೂ ಕೂಡ ಓಡಾಡುವಂತಹ ರಥದ ಹಾದಿ ಉಳ್ಳವರು, ಸಮುದ್ರದವರೆಗೂ ಕೂಡ ಇರುವಂತಹ ಭೂಮಿಯನ್ನು ಆಳಿದವರು ಅಂತ ಏನು ಆಂಗ್ ಎನ್ನುವ ಶಬ್ದವನ್ನು ಎನ್ನುವ ಪ್ರತ್ಯಯವನ್ನು ಬಳಸಿ ಅಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೋ ಹಾಗೆ ಪರಮಾತ್ಮ ಇಲ್ಲೂ ಕೂಡ ಆ ಬ್ರಹ್ಮ ಭುವನಾಲ್ಲೋಕಾಹ ಅಂತ ಹೇಳ್ತಾನೆ ಪರಮಾತ್ಮ. ಬ್ರಹ್ಮದೇವರ ಲೋಕದವರೆಗೂ ಕೂಡ ಇರುವಂತಹ ಲೋಕಗಳು ಅಂತ ಪರಮಾತ್ಮ ಅಲ್ಲಿ ತಿಳಿಸ್ತಾನೆ. ಅಂದರೆ ಬ್ರಹ್ಮದೇವರ ಲೋಕದವರೆಗೂ ಕೂಡ ಇರುವಂತಹ ಲೋಕಗಳನ್ನು ಪಡೆದವನು ಅವಶ್ಯವಾಗಿ ಹಿಂತಿರುಗಿ ಬರ್ತಾನೆ. ಯಾಕೆ ಹಾಗಾಗುತ್ತೆ? ಹಾಗ್ಯಾಕೆ ಪರಮಾತ್ಮ ಹೇಳಬೇಕಾಗಿತ್ತು ಅಂತಂದರೆ, ಉದಾಹರಣೆಗೆ ಗಣಪತಿಯ ಲೋಕವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡಾಗ ಗಣಪತಿ ಇವತ್ತು ತನ್ನ ಪದವಿಯಲ್ಲಿರ್ತಾನೆ. ಪರಮಾತ್ಮನ ಕೆಲ ಕಾಲ ಪರಮಾತ್ಮನ ಇಚ್ಛಾನುಗುಣವಾಗಿ ಅಥವಾ ಒಂದು ಬ್ರಹ್ಮದೇವರ ಕಲ್ಪವಾದ ಮೇಲಾದರೂ ಗಣಪತಿ ಇರುವಂತಹ ಗಣಪತಿ ತಾನು ತನ್ನ ಪದವಿಯಿಂದ ಸರಿದು ತಾನು ಮೋಕ್ಷಕ್ಕೆ ಹೋಗ್ತಾನೆ. ಹೀಗೆ ಎಲ್ಲ ದೇವತೆಗಳು ಕೂಡ, ಕೆಲವು ದೇವತೆಗಳು ಮೇಲಿನ ಸ್ತರಕ್ಕೆ ಬರ್ತಾರೆ, ಮೇಲಿನ ಕಕ್ಷೆಗೆ ಬರ್ತಾರೆ, ಕೆಲವು ದೇವತೆಗಳು ಮೋಕ್ಷಕ್ಕೆ ಹೊರಟೋಗ್ಬಿಡ್ತಾರೆ. ಆದರೆ ಪರಮಾತ್ಮ ಹೇಳ್ತಾನೆ, ನನ್ನ ಲೋಕ ಏನಿದೆಯೋ ಇದು ಪುನರಾವೃತ್ತಿ ವರ್ಜಿತ. ಈ ಪರಮಾತ್ಮ ತನ್ನ ಲೋಕಕ್ಕೆ ಒಂದು ಪರಿಧಿಯನ್ನು ಇಟ್ಟಿದ್ದಾನೆ. ಇಲ್ಲಿಂದ ಆರಂಭಿಸಿ ಮೇಲಿನವರೆಗೂ ಕೂಡ ನನ್ನ ಲೋಕ ಅಂತ ಪರಮಾತ್ಮ ಏನು ಹೇಳಿದ್ದಾನೋ ಅಂತಹ ಆ ಲೋಕಗಳನ್ನು ಆರಂಭಿಸಿ ಮೇಲೆ ಹೋದವರು ಮಾತ್ರ ಪುನಃ ಹಿಂತಿರುಗಿ ಬರುವುದಿಲ್ಲ. ಒಂದು ಸಲ ನನ್ನ ಹತ್ತಿರ ಬಂದವರು ಪುನರ್ಜನ್ಮನ ವಿದ್ಯತೆ. ಅವರಿಗೆ ಹೀಗೆ ನಾವು ತಿಳಿದುಕೊಳ್ಳಬಹುದು, ಅಲ್ಲೇನಂತಂದರೆ ಒನ್ ವೇ ಟಿಕೆಟ್ ಮಾತ್ರ ಇದೆ, ರಿಟರ್ನ್ ಟಿಕೆಟ್ ಇಲ್ಲ. ಅಲ್ಲಿ ಹೋದವರು ಹಿಂತಿರುಗಿ ಬರುವುದಿಲ್ಲ. ಈಗಷ್ಟೇ ನಾವು ಹೇಳಿಕೊಂಡಂತೆಯೇ ಕೆಲವು ದೇವತೆಗಳು ಹೀಗಿದ್ದಾರೆ ಅಂತಂದರೆ, ಅವರು ಆ ಪದವಿಯಲ್ಲಿ ಇರೋದೇ ಇಲ್ಲ, ಅವರಿಗೇ ಆ ಪದವಿ ಶಾಶ್ವತವಲ್ಲ ಅಂತ ಆದಮೇಲೆ ಅವರ ಲೋಕಕ್ಕೆ ಹೋದಂತಹ ನಮಗೂ ಕೂಡ ಅಲ್ಲಿದ್ದು ಏನು ಪ್ರಯೋಜನ ಇಲ್ಲ. ಆ ದೇವತೆಗಳು ಹೊರಟು ಹೋದ ಮೇಲೆ ಅಲ್ಲಿರುವ ಲೋಕಗಳೆಲ್ಲವೂ ಕೂಡ, ಅಲ್ಲಿರುವ ಲೋಕದಲ್ಲಿರುವಂತಹ ಎಲ್ಲರೂ ಹೊರಟೋಗ್ಬೇಕು, ಅಲ್ಲಿಂದ ಬೇರೆ ಯಾರೂ ಕೂಡ ಇರತಕ್ಕದ್ದಲ್ಲ. ಅಂತಹ ವ್ಯವಸ್ಥೆಯನ್ನು ಪರಮಾತ್ಮ ಮಾಡ್ತಾನೆ. ಆ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ನನ್ನ ಬ್ರಹ್ಮದೇವರ ಲೋಕವನ್ನು ಆರಂಭಿಸಿ ಮೇಲೆ ಬಂದಂಥವರು ಅಂದರೆ ಇಲ್ಲಿನ ಭೂಮಿಯಿಂದ ನೋಡಿಕೊಂಡಾಗ ಪ್ರಾಯಶಃ ಎಲ್ಲವೂ ಕೂಡ ಭೂಮಿಗೆ ಅಂಟಿಕೊಂಡಂತಹ ಲೋಕಗಳೇ ಅಂತ ಕೆಲವು ಒಂದು ಪಕ್ಷದಂತಹ ವಿಚಾರ. ಹಾಗೆ ನೋಡಿಕೊಂಡಾಗ ಭೂಮಿ ಇದೆ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಇದೆ. ಬ್ರಹ್ಮದೇವರ ಮನೆಗಳು ಕೂಡ ಅನೇಕ ವಿಧವಾಗಿವೆ. ಅದನ್ನು ಆಮೇಲೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಸತ್ಯಲೋಕವನ್ನು ದಾಟಿ, ಅಂದರೆ ಸತ್ಯಲೋಕದಿಂದ ಆರಂಭಿಸಿ, ಸತ್ಯಲೋಕ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಈ ಪ್ರಾಂತಗಳೇನಿವೆಯೋ ಇಲ್ಲಿಗೆ ಹೋದವರು, ಇಲ್ಲಿಗೆ ಮಾತ್ರ ಅಲ್ಲ, ಮಹರ್ಲೋಕ, ಜನೋಲೋಕಕ್ಕೂ ಕೂಡ ಹೋದವರು ಹಿಂತಿರುಗಿ ಬರುವುದಿಲ್ಲ. ಇನ್ನು ಕೆಲವು ಲೋಕಗಳಿವೆ, ಅಲ್ಲಿ ಹೋದವರು ಒಂದು ಅಂಶದಿಂದ ಕೆಳಗೆ ಬರ್ತಾರೆ, ಆ ಅಂಶ ಸತ್ತು ಮತ್ತೆ ಅಂಶಿಯಲ್ಲಿ ಸೇರಿಕೊಳ್ತದೆ. ಹೀಗಾದರೂ ವ್ಯವಸ್ಥೆ ಆಗ್ತದಾಗಲಿ
ಆ ಲೋಕಗಳಿಗೆ ಮಹರ್ಲೋಕ ಜನೋಲೋಕಕ್ಕೆ ಹೋದವರು ಪೂರ್ಣವಾಗಿ ಬಂದರು, ಪೂರ್ಣವಾಗಿ ಬಂದು ಇಲ್ಲೇ ಸತ್ತು ಹೋದರು ಅಂತ ಆಗುವುದಿಲ್ಲ. ಅದನ್ನು ಕೂಡ ಆ ಪರಮಾತ್ಮ ಮುಂದೆ ವಿಸ್ತಾರವಾಗಿ ತಿಳಿಸ್ತಾನೆ. ಹಾಗೆ ನೋಡಿಕೊಂಡಾಗ ಮೇರು ಪರ್ವತದಲ್ಲಿ ಒಟ್ಟಿನಲ್ಲಿ ಬ್ರಹ್ಮದೇವರ ಲೋಕಗಳು ಎಲ್ಲೆಲ್ಲಿವೆ ಅಂತಂದರೆ, ಮೇರು ಪರ್ವತದಲ್ಲಿ ಒಂದು ಲೋಕ ಇದೆ, ಅಂತರಿಕ್ಷದಲ್ಲಿ ಮತ್ತೊಂದು ಲೋಕ ಇದೆ, ಕೊನೆಗೆ ಸತ್ಯಲೋಕ ಇದೆ. ಅಂದರೆ ಉದಾಹರಣೆಗೆ ಕೆಲವು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಇಂತಹ ದೇವತೆಯನ್ನು ಉಪಾಸನೆ ಮಾಡಿದಾಗ ಇವರ ಲೋಕ ಅಂತ ಹೇಳಿದಾಗ ಆಯಾ ದೇವತೆಗಳ ಲೋಕಗಳು ಕೂಡ ಅನೇಕವಾಗಿರ್ತವೆ. ಉದಾಹರಣೆಗೆ ಇಂದ್ರದೇವರ ಸ್ಮರಣೆ ಮಾಡಿದ ಅಂತ್ಯಕಾಲದಲ್ಲಿ, ಇಂದ್ರದೇವರ ಸ್ಮರಣೆ ಮಾಡಿದಾಗ ಅವನಿಗೆ ಇಂದ್ರಲೋಕ ಅಂತಂದರೆ ಸ್ವರ್ಗ ಪ್ರಾಪ್ತಿಯೂ ಆಗಬಹುದು ಅಥವಾ ಇಂದ್ರನ ಲೋಕವೇ ಆಗಬಹುದು. ಇಂದ್ರನ ಲೋಕ ಎಲ್ಲಿದೆ ಅಂತಂದರೆ ಸ್ವರ್ಗವೂ ಇಂದ್ರನ ಲೋಕವೇ. ಮೇರು ಪರ್ವತದಲ್ಲೇನೆ ಕೆಳಗಿನ ಭಾಗದಲ್ಲಿ, ಮೇರು ಪರ್ವತದ ಮಧ್ಯದಲ್ಲಿ ಉಚ್ಚ ಭಾಗದಲ್ಲಿ ಬ್ರಹ್ಮದೇವರ ಮನೆ ಇದೆ, ಕೆಳಗಿನ ಭಾಗದಲ್ಲಿ ಇರುವಂತಹ ಇಂದ್ರನ ಲೋಕ ಇದೆ. ಆ ಇಂದ್ರನ ಲೋಕಕ್ಕೆ ಹೋದವನು ಹಿಂತಿರುಗಿ ಬರಲೇಬೇಕು. ಹೀಗೇನೆ ಅಲ್ಲಿರುವಂತಹ ಅಷ್ಟದಿಕ್ಪಾಲಕರಾಗಲಿ ಅಥವಾ ಇನ್ನಿತರ ದೇವತೆಗಳ ಲೋಕಕ್ಕೆ ಹೋದವರು ಹಿಂತಿರುಗಿ ಬರಲೇಬೇಕು. ಬ್ರಹ್ಮದೇವರ ಸದನಕ್ಕೆ ಒಂದು ಸಲ ಹೋದವನು ಮಾತ್ರ ಹಿಂತಿರುಗಿ ಬರುವುದು ಸಾಧ್ಯವೇ ಇಲ್ಲ ಅಂತ ಪರಮಾತ್ಮ ಈ ಶ್ಲೋಕದ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ. ಇನ್ನೂ ಈ ಶ್ಲೋಕದ ಮತ್ತಿಷ್ಟು ಅರ್ಥಗಳನ್ನು ಆಮೇಲೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋ ಬುದ್ಧಿಃ ಮಾಮೇವೈಷ್ಯತ್ಯ ಸಂಶಯಃ ಅಭ್ಯಾಸಯೋಗಯುಕ್ತೇನ
ಚೇತಸಾ ನಾನ್ಯಗಾಮಿನಾ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್ ಯಾತಿ ಪಾರ್ಥಾನುಚಿಂತಯನ್ ಕವಿಂ ಪುರಾಣಂ ಅನುಶಾಸಿತಾರಂ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರಿದ್ಯಃ ಅಣೋರಣೀಯಾನ್ ಸಮನುಸ್ಮರೇದ್ಯಃ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಯುಕ್ತಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮನೋಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಮೂರ್ಧಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿತ್ಯಜನ್ ದೇಹಂ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ ಸ ಯಾತಿ ಪರಮಾಂ ಗತಿಂ ಅನನ್ಯಚೇತಾಃ ಸತತಂ ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ್ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಶ್ವತಂ ದುಃಖಾಲಯಂ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ ಸಂಸಿದ್ಧಿಂ ಪರಮಾಂ ಗತಾಃ ಆ ಬ್ರಹ್ಮಭುವನಾಲ್ಲೋಕಾಃ ಆ ಬ್ರಹ್ಮ ಭುವನಾಲೋಕಾಃ ಪುನರಾವರ್ತಿನೋರ್ಜುನ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗಪರ್ಯಂತಂ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗಂ ಸಹಸ್ರಾಂತಾಂ ರಾತ್ರಿಂ ಯುಗಂ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನಾಃ ದೇವೋ ರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ
भूत्वा भूत्वा प्रलीयते भूत्वा भूत्वा प्रलीयते रात्र्यागमे वशः पार्थ रात्र्यागमे वशः पार्थ प्रभवत्यहरागमे प्रभवत्यः रागमे परस्तस्मात्तु भावोऽन्यः परस्तस्मात्तु भावोऽन्यः अव्यक्तो व्यक्तात् सनातनः अव्यक्तो व्यक्तः सनातनः यस्य सर्वेषु भूतेषु यस्य सर्वेषु भूतेषु नश्यत्सु न विनश्यति नश्यत्सु न विनश्यति अव्यक्तोऽक्षर इत्युक्तः अव्यक्तोऽक्षर इत्युक्तः तमाहुः परमां गतिम् तमाहुः परमां गतिम् यं प्राप्य न निवर्तन्ते यं प्राप्य न निवर्तन्ते तद्धाम परमं मम तद्धाम परमं मम पुरुषः स परः पार्थ पुरुषस्य परः पार्थ भक्त्या लभ्यस्त्वनन्यया भक्त्या लभ्यस्त्वनन्यया यस्यान्तस्थानि भूतानि यस्यान्तस्थानि भूतानि येन सर्वमिदं ततम् येन सर्वमिदं ततम् यत्र काले त्वनावृत्तिम् यत्र काले त्वनावृत्तिम् आवृत्तिं चैव योगिनः आवृत्तिं चैव योगिनः प्रयाता यान्ति तं कालम् प्रयाता यान्ति तं कालम् वक्ष्यामि भरतर्षभ वक्ष्यामि भरतर्षभ अग्निर्ज्योतिरः शुक्लः अग्निर्ज्योतिरः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयातः गच्छन्ति ब्रह्म ब्रह्मविदो जना ब्रह्म ब्रह्मविदो जनाः धूमो रात्रिस्तथा कृष्णः धूमो रात्रिस्तथा कृष्णः षण्मासा दक्षिणायनम् षण्मासा दक्षिणायनम् तत्र चान्द्रमसं ज्योतिः तत्र चान्द्रमसं ज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतिह्येते शुक्लकृष्णे गतिहेते जगतः शाश्वते मते जगतः शाश्वते मते एकया यात्यनावृत्तिम् एकया यात्यनावृत्तिम् अन्यया वर्तते पुनः अन्यया वर्तते पुनः नैते श्रुती पार्थ जानन् नैते श्रुति पार्थ जानन् योगी मुह्यति कश्चन योगी मुह्यति कश्चन तस्मात् सर्वेषु कालेषु तस्मात् सर्वेषु कालेषु योगयुक्तो भवार्जुन योगयुक्तो भवार्जुन वेदेषु यज्ञेषु तपस्सु चैव वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् दानेषु यत्पुण्यफलं प्रदिष्टम् अत्येति तत्सर्वमिदं विदित्वा अत्येति तत्सर्वमिदं विदित्वा योगी परं स्थानमुपैति चाद्यम् योगी परं स्थानमुपैति चाद्यम् इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः अष्टमोऽध्यायः
ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾನಿ ತಿರ್ಮತಿರ್ಮಮ. ಧ್ರುವಾನಿ ತಿರ್ಮತಿರ್ಮಮ. ನಾವು ಶ್ಲೋಕಗಳ ಪಾರಾಯಣವನ್ನು ನಡೆಸಿದ್ವಿ, ಪ್ರವಚನವನ್ನು ಕೇಳಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅನೇಕ ತಪ್ಪುಗಳು ನಡೆದಿದೆ. ಆದ್ದರಿಂದ ಜ್ಞಾತಾಜ್ಞಾತವಾದ ಈ ಎಲ್ಲ ತಪ್ಪುಗಳನ್ನು ಪರಿಹಾರ ಮಾಡುವಂಥ ಆ ನಾರಾಯಣ ದೇವರಲ್ಲಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಕೈಗಳನ್ನು ಮುಗಿದುಕೊಂಡು ನಾವು ಮಾಡಿದ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸಮಸ್ತ ಲೋಕಗಳಿಗೂ ಮಂಗಳವನ್ನು ಬಯಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ. ಅದಕ್ಕನುಗುಣವಾಗಿ ಈ ಪಾರಾಯಣ ಪ್ರವಚನಗಳಿಂದ ಬಂದ ಪುಣ್ಯದಿಂದ ಸಮಗ್ರ ಪ್ರಪಂಚ, ವಿಶೇಷವಾಗಿ ನಮ್ಮ ಭಾರತ ದೇಶ ಕಲ್ಯಾಣವನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ, ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ, ನಿಧಯೇ ಅರ್ಥಿನಾಂ, ನಿಧಯೇ ಅರ್ತಿನಾಂ, ಶ್ರೀ ವೆಂಕಟ ನಿವಾಸಾಯ, ಶ್ರೀ ವೆಂಕಟ ನಿವಾಸಾಯ, ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. Oh